ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ನಿಮಗೆ ಉಪನಯನದ ಒಂದು ಮುಖ್ಯ ಘಟ್ಟದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆ ಮುಖ್ಯ ಘಟ್ಟ ಏನು ಅಂದರೆ ಮಾತೃಭೋಜನ ಅಂತ. ನೀವು ಕೇಳಿರ್ಬೋದು, ಉಪನಯನ ಪುರೋಹಿತರು ಎಲ್ಲ ಒಪ್ಕೊಂಡು ಕೂಡಲೇ ಅವ್ರನ್ನ ಫಸ್ಟ್ ಕೇಳೋದು ಮಾತೃಭೋಜನ ಎಷ್ಟೊತ್ತಿಗೆ ಕೂತ್ಕೊಳ್ಳೋದಕ್ಕಾಗತ್ತೆ ಅಂತ ಕೇಳ್ತಾರೆ. ಅಂದರೆ ಇದು ತುಂಬ ಮುಖ್ಯವಾದ ಒಂದು ಘಟ್ಟ. ಏನು ಅಂದರೆ ತಾಯಿ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಮಾತೃಭೋಜನ ಅಂತ ಹೇಳ್ತಾರೆ. ಜೊತೆಯಲ್ಲಿ ಇನ್ನೂ 5 ಜನ ಒಟುಗಳು ಅವಾಗಿನ್ನೂ ಉಪನಯನ ಆಗಿರೋರನ್ನ ಕರೆದು ಅವ್ರನ್ನೂ ಊಟಕ್ಕೆ ಕೂಡಿಸಿರ್ತಾರೆ. ಹಿಂದೆ ಗುರುಕುಲದಲ್ಲಿ ಕಳಿಸ್ತಾ ಇದ್ದಾಗ ಮಕ್ಕಳು ಇನ್ನೂ ಓದ್ತಾ ಇರಲಿಲ್ಲ. ಆವಾಗ ಮನೆಯಲ್ಲೇ ಆಡ್ಕೊಂಡಿರ್ತಿದ್ದಂಥ ಮಕ್ಕಳನ್ನ 7-8 ವರ್ಷಕ್ಕೆ ಒಂದು ಉಪನಯನ ಅಂತ ಮಾಡಿಬಿಟ್ಟು ಗುರುಕುಲಕ್ಕೆ ಬಿಡ್ತಾ ಇದ್ರು. ಆವಾಗ ಆ ಹುಡುಗರು ಅವಾಗಿಂದ ಮಂತ್ರ ಉಚ್ಚಾರಣೆ ಎಲ್ಲ ಒಂಥರ ಅವ್ರ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತಾ ಇತ್ತು. ಅದೇ ಆಗ ಏನಾಗ್ತಿತ್ತು, ತಾಯಿಗೆ ಮಗನ್ನ ಕಳಿಸೋದಕ್ಕೆ ತುಂಬಾ ದುಃಖ ಆಗ್ತಿತ್ತು. ಅವ್ರ ರಾಣಿ ಇರ್ಲಿ, ಬೇರೆಯವ್ರು ಇರ್ಲಿ, ಎಲ್ಲರಿಗೂ. ಆದ್ರಿಂದ ಈ ಪದ್ಧತಿ ಸ್ಟಾರ್ಟ್ ಆಗಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಅಷ್ಟೇ. ಮಾತೃಭೋಜನ ಅಂದ್ರೆ ತಾಯಿ ಜೊತೆಯಲ್ಲಿ ಕೂತ್ಕೊಂಡು ಅಮ್ಮ ಊಟ ಮಾಡಿಸೋದು. ಅಂದ್ರೆ ಇನ್ ಮುಂದಕ್ಕೆ ಅಮ್ಮನ ಎಂಜಲು ತಿನ್ನೋ ಹಾಗಿಲ್ಲ ಅನ್ನೋ ಒಂದು ಇದನ್ನ ಅನಿಸಿಕೆಯಿಂದ ಈ ಪದ್ಧತಿಯನ್ನ ಮಾಡಿದ್ದಾರೆ. ಈ ಮಾತೃಭೋಜನ ಇತ್ತೀಚೆಗೆ ಏನಾಯ್ತು ಅಂದ್ರೆ, ಇದು ಶುರುವಾದಾಗಿಂದ ಮೊದಲು ಸುಮ್ಮನೆ ಎಲೆ ಹಾಕ್ಬಿಟ್ಟು ಊಟಕ್ಕೆ ಬಡಿಸ್ತಾ ಇದ್ರು. ಈಗ ತರಾವರಿ ಅಡಿಗೆಗಳನ್ನು ಬಡಿಸೋದು, ಮತ್ತೆ ಭಕ್ಷ್ಯಗಳನ್ನು ಬಡಿಸೋದು, ಮತ್ತೆ ಅದಕ್ಕೆ ಅಲಂಕಾರ ಮಾಡೋದು, ಹಿಂದೆ ಯಶೋದೆ ಕೃಷ್ಣನ ಒಂದು ಚಿತ್ರಗಳನ್ನು ಹಾಕೋದು ಎಲ್ಲ ಒಂದು ಪ್ರಾರಂಭ ಆಗಿದೆ ಇತ್ತೀಚೆಗೆ. ಯಾಕಂದ್ರೆ ಜನಕ್ಕೆ ಅದೊಂದು ಇಷ್ಟವಾದ ವಿಷಯ ಆಗೋಗಿದೆ. ನೋಡಿ, ನಾನು ಅದಕ್ಕೆ ಎಷ್ಟೋ ಕಡೆ ಹೋಗ್ಬಿಟ್ಟು ನನ್ಗೆ ತುಂಬಾ ಇಷ್ಟ, ರಂಗೋಲಿಗಳನ್ನು ಹಾಕ್ತೀನಿ ಮಾತೃಭೋಜನಕ್ಕೆ ಎಲ್ಲಾನು. ಅದಕ್ಕೆ ಈ ವಿಷಯನ ನಿಮ್ ಜೊತೆ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಮಾಡಿದ್ದು ಸುಮಾರು ಕಡೆ ಮಾಡಿದ್ದೀನಿ. ನಾನು ಮಾಡಿದ ಒಂದೆರಡನ್ನ ನಿಮ್ಗೆ ಇದನ್ನ ಇತ್ತೀಚೆಗೆ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.